ಆತ್ಮೀಯ ಸ್ನೇಹಿತರೆ, ದೇವರ ಚಿತ್ತವನ್ನು ತನ್ನ ಜೀವಿತದಲ್ಲಿ ನೆರವೇರಿಸಿ ಮಾದರಿಯಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಯಾರು ತಂದೆಯಾದ ದೇವರನ್ನು ನೋಡಿದ್ದಾರೆ? ಕರ್ತನ ಪರಿಶುದ್ಧ ಭೋಜನದ ಸತ್ಯಾಂಶಗಳೇನು? ಈ ಎಲ್ಲ ವಿಷಯಗಳನ್ನು ತಿಳಿಯಬೇಕು. ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಆಸಕ್ತಿಯಿಂದ ವೀಕ್ಷಿಸಿರಿ. ದೇವರ ವಾಕ್ಯದ ಗೂಢಾರ್ಥಗಳನ್ನು ನಿಮಗಾಗಿ ನಿಮ್ಮದಾಗಿ ಮಾಡಿಕೊಳ್ಳಿರಿ. ಇತರರಿಗೆ ಈ ಬಗ್ಗೆ ತಿಳಿಸಿರಿ. ತಪ್ಪದೆ ಕರೆ ಮಾಡಿರಿ. ಬನ್ನಿರಿ, ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ದೇವರು ಪ್ರೀತಿಸುವ ಪ್ರಿಯರೇ, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ರಿಂದ 66 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ದೇವರನ್ನು ಮತ್ತು ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿ ಮುಂದೆ ಮುಂದೆ ಸಾಗೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ಯೇಸುಕ್ರಿಸ್ತನ ಬಳಿಗೆ ಹಾಗೂ ಅದರ ಮೂಲಕ ದೇವರ ಬಳಿಗೆ ಬರಬೇಕೆಂಬುದೇ ದೇವರ ಚಿತ್ತವಾಗಿದೆ ಎಂಬುದಾಗಿ. ಇದು ಎಂಥ ಅದ್ಭುತವಾಗಿದೆಯಲ್ಲವೇ? ನೋಡಿರಿ, ಮನುಷ್ಯ ಕುಮಾರನು ಎತ್ತಲ್ಪಡಬೇಕಾಗಿತ್ತು ಎಂಬ ಕಾರಣದಿಂದಾಗಿ ಯೇಸುಕ್ರಿಸ್ತನು ಪರಲೋಕದಿಂದ ಇಳಿದು ಭೂಮಿಗೆ ಬಂದನು. ಅದರ ಮೂಲಕ ಆತನು ತಂದೆಯ ಚಿತ್ತವನ್ನು ಮಾಡಲು ಬಂದನು. ಮತ್ತು ನಾವು ಹೊಸದಾಗಿ ಹುಟ್ಟಬೇಕಾಗಿರುವುದು ತಂದೆಯಾದ ದೇವರ ಚಿತ್ತವಾಗಿದೆ. ಆದರೆ ನಾವು ಆತನ ಬಳಿಗೆ ಬರಬೇಕಾಗಿರುವುದು ಹೊಸದಾಗಿ ಹುಟ್ಟುವುದಕ್ಕೆ ಏಕೈಕ ಮಾರ್ಗವಾಗಿರುತ್ತದೆ. ಹೌದು, ನಾವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬರಬೇಕಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 39 ಹಾಗೂ 40ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪೂರ್ವ ನಿರ್ಧಾರಿತ ಎಂಬ ಪದವು ಕೇವಲ ರಕ್ಷಿಸಲ್ಪಟ್ಟವರಿಗೆ ಮಾತ್ರ ಅನ್ವಯಿಸುತ್ತದೆ. ಅದರ ಅರ್ಥವು ಆತನು ಈ ವಚನದಲ್ಲಿ ಹೇಳಿರುವ ಹಾಗೆಯೇ ನಿಷ್ಕೃಷ್ಟವಾಗಿರುತ್ತದೆ. ನೋಡಿರಿ, ಒಬ್ಬ ವ್ಯಕ್ತಿಯು ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ಮಾತ್ರ ಅವನು ನೀತಿವಂತನೆಂದು ಸಮರ್ಥಿಸಲ್ಪಡುತ್ತಾನೆ, ಮತ್ತು ಎಷ್ಟು ಖಚಿತವಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೋ ಅಷ್ಟು ಘನತೆಯನ್ನು ಹೊಂದಲು ಮುಂದೆ ಹೋಗುತ್ತಾನೆ. ನೋಡಿರಿ, ಯೇಸುಕ್ರಿಸ್ತನು 100 ಕುರಿಗಳೊಂದಿಗೆ ಆರಂಭಿಸಿದರೆ ಆತನು 100 ಕುರಿಗಳೊಂದಿಗೆ ಮುಗಿಸುತ್ತಾನೆ. ಹೌದು, ಆತನು ಒಂದನ್ನಾದರೂ ಕಳೆದುಕೊಳ್ಳುವುದಿಲ್ಲ. ಇದುವೇ ಅದರ ಅರ್ಥವಾಗಿರುತ್ತದೆ. ಯೇಸುಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟು ಆತನನ್ನು ಸ್ವೀಕರಿಸಿಕೊಳ್ಳುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದುವನು ಮತ್ತು ಕಡೇ ದಿವಸದಲ್ಲಿ ಎಬ್ಬಿಸಲ್ಪಡುವನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 41 ಹಾಗೂ 42ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನ ವಿಷಯವಾಗಿ ಗುಣುಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ? ಇವನ ತಂದೆ ತಾಯಿಗಳನ್ನು ನಾವು ಬಲ್ಲೆವಲ್ಲವೇ? ಈಗ ಇವನು ಪರಲೋಕದಿಂದ ಇಳಿದು ಬಂದಿದ್ದೇನೆಂದು ಹೇಳುವುದು ಹೇಗೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆತನು ದೇವರಾಗಿರುವನು ಮತ್ತು ಪರಲೋಕದಿಂದ ಇಳಿದು ಬಂದಿರುವನು ಎಂಬುದನ್ನು ಕಲಿಸಿಕೊಟ್ಟನು. ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಈ ಭಾಗದಲ್ಲಿ ಆತನು ಕನ್ಯೆಯಲ್ಲಿ ಹುಟ್ಟಿರುವುದರ ಕುರಿತು ಕಲಿಸಿಕೊಡುತ್ತಿರುವನು. ಯೇಸುಕ್ರಿಸ್ತನು ತಾನು ಕನ್ಯೆಯಿಂದ ಹುಟ್ಟಿರುವುದರ ಕುರಿತು ಎಲ್ಲಿಯೂ ಕಲಿಸಿರುವುದಿಲ್ಲ ಎಂಬುದಾಗಿ ಅನೇಕರು ಹೇಳುವವರಿದ್ದಾರೆ.
ಹಾಗಾದರೆ ಪ್ರಿಯರೇ, ಆತನು ಇಲ್ಲಿ ಏನನ್ನು ಹೇಳುತ್ತಿರುವನು? ಹೌದು, ಆತನು ಏನು ಹೇಳುತ್ತಿರುವನು ಎಂಬುದನ್ನು ಯಹೂದ್ಯರು ಅರ್ಥ ಮಾಡಿಕೊಂಡರು. ಅವರು ಆತನ ತಂದೆ ತಾಯಿಯನ್ನು ತಿಳಿದಿರುವಾಗ ಇದು ಹೇಗಿರಬಹುದು ಎಂದು ಕೇಳಿದರು. ಹೌದು, ಅದು ಕನ್ಯೆಯಿಂದ ಹುಟ್ಟಿರುವುದಾಗಿತ್ತು. ದೇವದೂತನು ಮರಿಯಳಿಗೆ ಹೇಳಿದಂತೆ ಮರಿಯಳಲ್ಲಿ ಪರಿಶುದ್ಧವಾದ ಸಂಗತಿಯು ಪರಿಶುದ್ಧಾತ್ಮನಿಂದ ಗರ್ಭಧರಿಸಲ್ಪಟ್ಟಿತು. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, 38ನೇ ವಚನದಿಂದ ಆರಂಭಗೊಳ್ಳುವ ಈ ಭಾಗವು ಕನ್ಯೆಯಿಂದ ಹುಟ್ಟಿರುವುದಕ್ಕೆ ಪೂರಕ ಅಥವಾ ಪ್ರತಿರೂಪವಾಗಿರುತ್ತದೆ ಮತ್ತು ಈ ವಿಷಯವನ್ನು ವ್ಯವಹರಿಸುವ ಇತರ ಸತ್ಯವೇದ ಭಾಗಗಳೊಂದಿಗೆ ಸೇರಿಸಲ್ಪಡಬೇಕಾದ ಅವಶ್ಯಕತೆಯಿರುತ್ತದೆ. ಪರಲೋಕದಿಂದ ಬಂದೆನು ಎಂಬುದು ಕ್ರಿಸ್ತನ ಜನನದ ವಿಷಯವಾಗಿರುತ್ತದೆ. ನೋಡಿರಿ, ದಂತದ ಅರಮನೆಗಳಿಂದ ಸಂಕಟದ ಲೋಕದೊಳಗೆ ಎಂಬಂತೆ ಆತನು ಪರಲೋಕದ ಮಹಿಮೆಯಿಂದ ಇಳಿದು ಬಂದನು. ಹೌದು, ಆತನು ನನಗೋಸ್ಕರ ಮತ್ತು ನಮಗೋಸ್ಕರ ಕ್ರೂಜೆಯನ್ನು ಏರಲು ಆತನು ಸಿಂಹಾಸನದಿಂದ ಇಳಿದು ಬಂದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಕ್ರಿಸ್ಮಸ್ ಹಬ್ಬದಂದು ಮಾಡುವ ಎಲ್ಲಾ ಆಡಂಬರವು ಯೇಸು ಕ್ರಿಸ್ತನ ಜನನವೂ ಆಗಿರುವುದಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕನ್ಯೆಯ ಜನನವು ನಿಜವಾದ ಕ್ರಿಸ್ಮಸ್ ಕಥೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅವರು ಕೂಡಲೇ ಅಲ್ಲಿರುವ ಸಂದೇಶವನ್ನು ಗ್ರಹಿಸಿಕೊಂಡರು ಮತ್ತು ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ ಎಂದು ಕೇಳಿದರು. ಅವರು ಆತನ ತಂದೆ ತಾಯಿಯನ್ನು ತಿಳಿದಿರುವರು ಎಂದು ಅಂದುಕೊಂಡರು. ಆದರೆ ಪ್ರಿಯರೇ, ಆತನು ಯೋಸೇಫನ ಮಗನಾಗಿರುವುದಿಲ್ಲ. ಆತನು ಪರಲೋಕದಿಂದ ಇಳಿದು ಬಂದವನಾಗಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 43 ಹಾಗೂ 44ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಣುಗುಟ್ಟಬೇಡಿರಿ. ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂಗತಿಯು ದೈವಿಕ ಆಯ್ದುಕೊಳ್ಳುವಿಕೆಯಾಗಿರುತ್ತದೆ. ಇದನ್ನು ವಿವರಿಸುವುದು ನಿಜವಾಗಿಯೂ ಕಷ್ಟಕರವಾಗಿರುತ್ತದೆ. ನಮಗೆ ಮುಕ್ತ ಮನಸ್ಸು ಇರುತ್ತದೆ ಮತ್ತು ಅದನ್ನು ಪ್ರಯೋಗ ಮಾಡುವುದು ನಮ್ಮಿಂದ ಸಾಧ್ಯ ಎಂದು ನಾನು ತಿಳಿದಿರುತ್ತೇನೆ. ಅದಕ್ಕೆ ದೇವರು ನಮ್ಮನ್ನು ಜವಾಬ್ದಾರಯುತರನ್ನಾಗಿ ಎಣಿಸುತ್ತಾನೆ ಮತ್ತು ನಾವು ಜವಾಬ್ದಾರರು ಎಂದು ನಾವು ತಿಳಿದಿರುತ್ತೇವೆ. ಪ್ರಿಯರೇ, ನಾವು ಆತನ ಬಳಿಗೆ ಬರಬಹುದೋ ಇಲ್ಲವೋ ಎಂಬುದನ್ನು ನಾವು ಈ ಕ್ಷಣವೇ ತಿಳಿದಿರುತ್ತೇವೆ, ಯಾಕಂದರೆ ಅದು ನಮಗೆ ಬಿಟ್ಟಿರುವುದಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಾವು ಮುಂದುವರೆದು 45ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ. ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿರುವ ಸಂಗತಿಯನ್ನು ಉದ್ದೇಶಿಸಲು ಹಳೇ ಒಡಂಬಡಿಕೆಯಲ್ಲಿ ಒಂದರ ನಂತರ ಮತ್ತೊಂದು ವಚನವನ್ನು ನಾವು ನೋಡಬಹುದು. ಉದಾಹರಣೆಗಾಗಿ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 54ನೇ ಅಧ್ಯಾಯ 13ನೇ ವಚನದಲ್ಲಿ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಎಂಬುದಾಗಿ ನೋಡುತ್ತೇವೆ. ಹಾಗೆಯೇ ಮುಂದುವರೆದು ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 60ನೇ ಅಧ್ಯಾಯ 2 ಹಾಗೂ 3ನೇ ವಚನಗಳನ್ನು ಓದುವಾಗ, ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವರು ಆತನ ಬಳಿಗೆ ಬರುವರು ಎಂಬುದಾಗಿ ಹೇಳುವ ಈ ವಚನಗಳು ಇರುತ್ತವೆ ಮತ್ತು ನಾವು ಆತನ ಬಳಿಗೆ ಬರಬಹುದು. ನೋಡಿರಿ, ಈ ಸಂಗತಿಗಳು ಬಹು ಅದ್ಭುತವಾಗಿ ಸ್ಪಷ್ಟೀಕರಿಸಲ್ಪಟ್ಟಿರುತ್ತವೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅನೇಕ ವಾಕ್ಯ ಭಾಗಗಳು ಇರುತ್ತವೆ. ಅವುಗಳಲ್ಲಿ ಮತ್ತೊಂದು ವಾಕ್ಯ ಭಾಗವಾಗಿರುವ ಮಲಾಕಿಯನ ಪ್ರವಾದನಾ ಗ್ರಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು.
ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ತಂದೆಯ ಸ್ವರವನ್ನು ಆಲಿಸಿ ಆತನಿಂದ ಕಲಿಯುವ ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಬಳಿಗೆ ಬರುತ್ತಾನೆ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳುತ್ತಿರುವನು. ನೋಡಿರಿ, ನಾವು ದೇವರ ವಾಕ್ಯಕ್ಕೆ ಕಿವಿಗೊಡುವುದಾದರೆ ಯೇಸುಕ್ರಿಸ್ತನ ಬಳಿಗೆ ಬರುತ್ತೇವೆ. ಇಲ್ಲಿಯೇ ಶ್ರೇಷ್ಠವಾದ ಮಹತ್ವವನ್ನು ಇರಿಸಲಾಗಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 46 ಹಾಗೂ 47ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ತಂದೆಯನ್ನು ನೋಡಿರುವಾತನು ಯೇಸುಕ್ರಿಸ್ತನು ಮಾತ್ರ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಕ್ಕಿಂತ ಸ್ಪಷ್ಟವಾಗಿ ಇನ್ನೇನೂ ಹೇಳಲಿಕ್ಕಾಗುವುದಿಲ್ಲ. ಪ್ರಿಯರೇ, ಹಾಗೇ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 48ರಿಂದ 51 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದ್ದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವೆಂಬುವನು ನರಾವತಾರ ಎತ್ತಿ ಎಂಬುದಾಗಿ ನೋಡುವಾಗ ಆತನು ಈ ಭೂಮಿಗೆ ಇಳಿದು ಬಂದನು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮೆಲ್ಲರ ಪಾಪಗಳ ಪ್ರಾಯಶ್ಚಿತಕ್ಕಾಗಿ ತನ್ನ ಮಾನವ ಜೀವವನ್ನು ಮುಡುಪಾಗಿಡಲು ಆತನು ಕ್ರೂಜೆಗೆ ಹೋಗುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ನಾವು ಅದರಲ್ಲಿ ಪಾಲು ತೆಗೆದುಕೊಳ್ಳುವಾಗ, ಅಂದರೆ ಅದನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ನಾವು ರಕ್ಷಿಸಲ್ಪಡುತ್ತೇವೆ. ಓಹ್, ಇದು ಬಹುಬಲವಾದದ್ದು ಮತ್ತು ಎದ್ದು ಕಾಣುವಂಥದ್ದೂ ಆಗಿದೆ ಎಂಬುದಾಗಿ ಯಾರಾದರೂ ಹೇಳಬಹುದು. ನೋಡಿರಿ ಪ್ರಿಯರೇ, ಅದನ್ನೇ ಅಂದಿನ ದಿನಗಳಲ್ಲಿಯೂ ಸಹ ಅವರೂ ಹೇಳಿದರು. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 52ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಯೆಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನೋ ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನೋಡಿರಿ, ಅವರು ಅಕ್ಷರಶಃ ಆತನ ಮಾಂಸವನ್ನು ಕುರಿತು ಯೋಚಿಸುತ್ತಾ ಇದ್ದಾರೆ. ಮುಂದುವರೆದು ನಾವು 53ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಆತನಲ್ಲಿನ ನಮ್ಮ ಪಾಲು ತೆಗೆದುಕೊಳ್ಳುವಿಕೆಯು ಆತ್ಮಿಕವಾದದ್ದಾಗಿರಬೇಕು. ಅದು ಶಾರೀರಿಕ ಪಾಲು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚು ನಿಜವಾದದ್ದಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 54ರಿಂದ 58 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಹಿರಿಯರು ಮನ್ನಾ ತಿಂದರೂ ಸತ್ತರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ
ಅದ್ಭುತವಾದಂಥ ಹೇಳಿಕೆಯನ್ನು ನಾವು ಗಮನಿಸುವರಾಗಿದ್ದೇವೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಜನರನ್ನು ಕರ್ತನ ರಾತ್ರಿ ಭೋಜನಕ್ಕೆ ಮತ್ತು ಅದರ ಸ್ಥಾಪನೆಗೆ ಸಿದ್ಧಪಡಿಸುತ್ತಾ ಇದ್ದಾನೆ. ಇದು ನಿಸ್ಸಂಶಯವಾಗಿಯೂ ಅಕ್ಷರಶಃವಾಗಿಯೂ ತೆಗೆದುಕೊಳ್ಳುವಂಥದ್ದಾಗಿರುವುದಿಲ್ಲ, ಯಾಕಂದರೆ ಆತನು ಅವರ ಕಣ್ಣು ಮುಂದೆಯೇ ಇದ್ದನು. ನೋಡಿರಿ, ತನ್ನನ್ನು ತಿಂದು ತನ್ನ ರಕ್ತವನ್ನು ಕುಡಿಯಲು ಅವರು ಆರಂಭಿಸಬೇಕೆಂದು ಆತನು ಹೇಳುತ್ತಾ ಇಲ್ಲ, ಆದರೆ ಆತನು ತನ್ನ ಜೀವವನ್ನು ಕೊಡಲಿದ್ದಾನೆ ಎಂದು ಹೇಳುತ್ತಿರುವನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ರಕ್ತವು ಜೀವದ ಚಿಹ್ನೆಯಾಗಿದೆ ಎಂಬುದನ್ನು ಆ ಮೇಲುಪ್ಪರಿಗೆಯಲ್ಲಿ ಆತನು ಬಹು ಸ್ಪಷ್ಟಪಡಿಸಿದನು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಎಂಬುದಾಗಿ ಯಾಜಕಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಕರೆ ತಂದಾಗ ಪ್ರಾರಂಭದಿಂದಲೇ ಆ ಸತ್ಯವನ್ನು ಅವರಿಗೆ ಕಲಿಸಿಕೊಟ್ಟಿದ್ದನು. ಸೀನಾಯಿ ಬೆಟ್ಟದ ಬಳಿಯಲ್ಲಿ ಮೋಶೆಯು ಅವರಿಗೆ ವೈದ್ಯಕೀಯವಾಗಿ ಸರಿಯಾಗಿರುವ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ ಎಂಬ ಶ್ರೇಷ್ಠವಾದಂಥ ಸಿದ್ಧಾಂತವನ್ನು ಕೊಡುತ್ತಾ ಇದ್ದಾನೆ. ಈಗ ಯೇಸು ಕ್ರಿಸ್ತನು ತನ್ನ ಜೀವವನ್ನು ಕೊಡುತ್ತಾ ಇದ್ದಾನೆ. ನೋಡಿರಿ, ಆತನು ಕ್ರೂಜೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ನೀಡಲಿದ್ದಾನೆ. ಆತನನ್ನು ಅತಿ ನಿಕಟವಾದ ರೀತಿಯಲ್ಲಿ ಸ್ವೀಕರಿಸಿಕೊಂಡು ಹೊಂದಿಕೊಳ್ಳುವುದರ ಮೂಲಕ ನಮಗೆ ರಕ್ಷಣೆ ದೊರೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ಇದುವೇ ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ವಸ್ತುಗಳ ಮೂಲವಾಗಿರುತ್ತದೆ. ಆದರೆ ಯುಗಗಳು ಕಳೆದಂತೆ ಸಭೆಗಳಲ್ಲಿನ ವಿಶ್ವಾಸಿಗಳಲ್ಲಿ ಇದರ ಕುರಿತು ಭಿನ್ನಾಭಿಪ್ರಾಯ ಹೆಚ್ಚಿರುವುದನ್ನು ನಾವು ನೋಡಬಹುದು. ನೋಡಿರಿ, ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ಆದರೆ ಇಂದು ನಾವು ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಪಾಲನ್ನು ತೆಗೆದುಕೊಳ್ಳುವಾಗ ರೊಟ್ಟಿಯು ದ್ರಾಕ್ಷಾರಸವು ನಮ್ಮ ಬಾಯಿಯಲ್ಲಿ ಇರುತ್ತದೆ ಮತ್ತು ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರುತ್ತಾನೆ. ನೋಡಿರಿ, ಕರ್ತನ ಪವಿತ್ರ ಭೋಜನವನ್ನು ಅನುಸರಿಸುವ ನಮ್ಮ ವಿಧೇಯತೆಯಲ್ಲಿ ಆತ್ಮೀಕ ಆಶೀರ್ವಾದವು ಬರುತ್ತದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಕರ್ತನ ಪವಿತ್ರ ಭೋಜನದ ಸಂಸ್ಕಾರವು ಒಂದು ಸಂಪ್ರದಾಯವಾಗಲಿ ಅಥವಾ ಕಾಲಹರಣೆ ಮಾಡುವ ಒಂದು ಕ್ರಿಯಾವಿಧಿಯಾಗಲಿ ಆಗಿರುವುದಿಲ್ಲ. ಅದು ಬಹು ಅರ್ಥಗರ್ಭಿತವಾದದ್ದಾಗಿದೆ ಮತ್ತು ನಮ್ಮ ಹೃದಯಗಳಿಗೆ ಆತ್ಮೀಕ ಆಶೀರ್ವಾದವನ್ನು ತರುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗಿನ ನಿಕಟವಾದ ಸಂಬಂಧವನ್ನೇ ಕುರಿತು ಆತನು ಇಲ್ಲಿ ಹೇಳುತ್ತಿರುವನು. ಅದುವೇ ಬಹು ಪ್ರಾಮುಖ್ಯವಾದದ್ದಾಗಿರುತ್ತದೆ. ನೋಡಿರಿ, ಹಿರಿಯರು ಅಡವಿಯಲ್ಲಿ ಮನ್ನವನ್ನು ತಿಂದಾಗ ಅದು ಬರೀ ತಾತ್ಕಾಲಿಕವಾದದ್ದಾಗಿತ್ತು. ಯೇಸುಕ್ರಿಸ್ತನು ಶಾಶ್ವತವಾಗಿರುವ ಯಾವುದೋ ಒಂದನ್ನು ಹೊಂದಿರುತ್ತಾನೆ. ಅದುವೇ ನಿತ್ಯವಾದ ಜೀವವಾಗಿರುತ್ತದೆ. ಯೋಹಾನನು ಬರೆದ ಸುವಾರ್ತೆಯ ಆರಂಭದಲ್ಲಿ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ ನಾವು ಧ್ಯಾನಿಸಿದ್ದೇವಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 59ರಿಂದ 63 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣುಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತೋ? ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸುಕ್ರಿಸ್ತನು ಹೇಳಿದಂಥ ವಿಷಯಕ್ಕೆ ನಿರ್ದಿಷ್ಟವಾದಂಥ ಪ್ರತಿಕ್ರಿಯೆ ಮತ್ತು ಭಿನ್ನಾಭಿಪ್ರಾಯಗಳು ಇದ್ದವು. ನೋಡಿರಿ, ಯೇಸುಕ್ರಿಸ್ತನು ತಾನು ಪರಲೋಕಕ್ಕೆ ಹಿಂತಿರುಗಿ ಹೋಗುತ್ತಿದ್ದರಿಂದ ತನ್ನನ್ನು ಅಕ್ಷರಶಃ ತಿನ್ನುತ್ತಾ ಇಲ್ಲ ಎಂಬುದಾಗಿ ಹೇಳುತ್ತಿರುವನು. ಹೌದು ಪ್ರಿಯರೇ, ಬದುಕಿಸುವಂಥದ್ದು ಆತ್ಮವಾಗಿದೆ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಆದುದರಿಂದ ಬಹು ನಿಸ್ಸಂಶಯವಾಗಿ ಆತನು ತನ್ನ ಅಕ್ಷರಶಃ ದೇಹದ ಬಗ್ಗೆ ಮಾತನಾಡುತ್ತಾ ಇಲ್ಲ. ಪ್ರಿಯರೇ, ನಾವು ಕರ್ತನ ಪವಿತ್ರ ಭೋಜನವನ್ನು ನಂಬಿಕೆಯಿಂದ ಹೊಂದಿಕೊಳ್ಳಬೇಕು. ನೋಡಿರಿ, ಪಾತ್ರೆಯಲ್ಲಿನ ದ್ರಾಕ್ಷಾರಸವು ಸಿಹಿಯಾಗಿರುತ್ತದೆ ಮತ್ತು ನಾವು ಅದನ್ನು ಸ್ವೀಕರಿಸುವಾಗ
ಆತನು ನನಗೋಸ್ಕರ ಕ್ರೂಜೆಯ ಮೇಲೆ ಕಹಿಯಾದ ಪಾತ್ರೆಯಿಂದ ಕುಡಿಯುವುದರ ಮೂಲಕ ನನಗೆ ಸಿಹಿಯಾದ ಪಾತ್ರೆಯನ್ನು ಅನುಗ್ರಹಿಸಿರುವನು ಎಂಬುದನ್ನು ಸ್ಮರಿಸುತ್ತಾ ಅದರ ಸಿಹಿತನವನ್ನು ನಾವು ರುಚಿಸುವವರಾಗಿದ್ದೇವೆ. ಹೌದು ಪ್ರಿಯರೇ, ಆತನು ನನಗಾಗಿ ತನ್ನ ಸ್ವರಕ್ತವನ್ನು ಸುರಿಸಿರುವನು ಎಂಬುದನ್ನು ನೆನಪಿಸುವುದಕ್ಕೋಸ್ಕರ ಆ ಸಿಹಿ ಪಾತ್ರೆ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿದನು. ನೋಡಿರಿ, ದೇವರ ವಾಕ್ಯವು ಜನರ ಹೃದಯಗಳನ್ನು ಸ್ಪರ್ಶಿಸಿ ತನ್ನ ಕಾರ್ಯವನ್ನು ನಿರ್ವಹಿಸುವಂಥದ್ದಾಗಿದೆ. ಯಾಕಂದರೆ ಅದು ಆತ್ಮವಾಗಿಯೂ ಜೀವವಾಗಿಯೂ ಇದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 64 ಹಾಗೂ 65ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು, ತನ್ನನ್ನು ಹಿಡುಕೊಡುವವನು ಇಂಥವನು ಎಂಬುದು ಯೇಸುವಿಗೆ ಮೊದಲನೆಯಿಂದ ತಿಳಿದಿತ್ತು. ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಇಷ್ಟವುಳ್ಳವನು ನನ್ನ ಬಳಿಗೆ ಬರಲಿ ಎಂಬುದನ್ನು ಪರಿಗಣಿಸಬೇಕಾಗಿರುವುದು ಬಹು ಅವಶ್ಯವಾಗಿದೆ ಮತ್ತು ಅದು ನಮಗೆ ಬಿಟ್ಟಂಥ ಸಂಗತಿಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂದಿನ ದಿನದಲ್ಲಿ ಆ ಗುಂಪಿನಲ್ಲಿ ಪ್ರತಿಕೂಲದ ನಾಯಕರು, ಅಂದರೆ ಧಾರ್ಮಿಕ ನಾಯಕರು ಇದ್ದರು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ಬಹು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ. ನೋಡಿರಿ, 12 ಮಂದಿ ಶಿಷ್ಯರ ಜೊತೆಗೆ ಅನರ್ಹ ಸಂಖ್ಯೆಯ ಇನ್ನೂ ಅನೇಕ ಶಿಷ್ಯರೂ ಸಹ ಇದ್ದರು. ಮತ್ತು ಈ 12 ಮಂದಿಯಲ್ಲಿ ಇಸ್ಕರಿಯೂತ ಯೂದನೂ ಕೂಡ ಒಬ್ಬನಾಗಿದ್ದನು. ಆದದರಿಂದ ಪ್ರಿಯರೇ, ಆ ಸಮಯದಲ್ಲಿ ಇವನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಜವಾಗಿಯೂ 4 ಅಭಿಪ್ರಾಯಗಳನ್ನು ನಾವು ಬಹು ಸ್ಪಷ್ಟವಾಗಿ ಕಾಣುತ್ತೇವೆ. ನೋಡಿರಿ, ಈ 12 ಮಂದಿ ಶಿಷ್ಯರನ್ನು ಹೊರತುಪಡಿಸಿ ಮಿಕ್ಕವರಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಬಿಟ್ಟು ಹಿಂದಕ್ಕೆ ಹೊರಟು ಹೋದರು ಎಂಬುದಾಗಿ. ಇದು ಎಂಥ ದುಃಖಕರವಾದಂಥ ಸ್ಥಿತಿಯಾಗಿದೆಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 67ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಅಧ್ಯಯನವು ಬಹು ಗಂಭೀರವಾಗಿದೆಯಲ್ಲವೇ? ಎಷ್ಟೊಂದು ಸತ್ಯಗಳನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ ನೋಡ್ರಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಕ್ರಿಸ್ತನು ನಮಗಾಗಿ ಸತ್ತು ಎದ್ದು ಬಂದನು. ಆತನನ್ನು ಅಂಗೀಕರಿಸಿದವರು ಆತನ ಮಕ್ಕಳಾಗಿರುತ್ತಾರೆ. ಆತನಲ್ಲಿನ ನಮ್ಮ ಪಾಲುಗಾರಿಕೆ ಆತ್ಮಿಕವಾದದ್ದು. ಆದರೆ ಪಾಲು ತೆಗೆದುಕೊಂಡರೂ ಕೂಡ ನಂಬಿಕೆ ಇಲ್ಲದವರಾಗಿರುವುದು ದುಃಖಕರವಾದದ್ದು. ಆದ್ದರಿಂದ ಪರೀಕ್ಷಿಸಿಕೊಂಡು ನಂಬಿಕೆಯಲ್ಲಿ ಆತನೊಂದಿಗೆ ಜೀವಿಸೋಣ. ಬಂದಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಕನಿಕರವುಳ್ಳಂಥ ನಮ್ಮ ತಂದೆಯ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟೋ ಜನರು ಮಲಗುವಂಥ ರೀತಿಯಲ್ಲಿದ್ದಾರೆ ಕರ್ತನೆ. ಅವರನ್ನು ನಿದ್ರೆಯಿಂದ ಎಬ್ಬಿಸಿ ಸತ್ಯದ ಆತ್ಮದ ಕಡೆಗೆ ನಡೆಸು ತಂದೆಯ ದೇವ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಅವರೆಲ್ಲ ಕುಂದು ಕೊರತೆಗಳನ್ನು ನೀಗಿಸಿ ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಯನ್ನು ನೀಗಿಸಬೇಕೆಂದು, ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಹೇಗಿತ್ತು ಪ್ರಿಯರೇ ದೇವರ ವಾಕ್ಯದ ಅಧ್ಯಯನ? ನಮ್ಮ ಆತ್ಮದಲ್ಲಿ ಹೊಸ ಬಲವನ್ನು ಕೊಟ್ಟಿದೆ ಅಲ್ಲವೇ? ಇತರರು ಕೂಡ ದೇವರ ಬಲವನ್ನು ಹೊಂದಲು ಈ ಸೇವೆಯನ್ನು ಕರೆ ಮಾಡುವುದರ ಮೂಲಕ ಬೆಂಬಲಿಸಿರಿ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ.